ಎಲ್ಲರನ್ನೂ ಪರಮಾತ್ಮ ಸ್ವರೂಪಿ ಅಂತ ನೋಡಿದಂತಹ ನಮ್ಮ ತತ್ವ, ನಮ್ಮ ದೇಶದ ಸಿದ್ಧಾಂತ ತಾರತಮ್ಯ ಮಾಡಿ ಅಸ್ಪೃಶ್ಯತೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗತ್ತೆ? ಇದು ಅವರಲ್ಲಿತ್ತು. ಏನು ಕೆಥೋಲಿಕ್, ರೋಮನ್ನು ಅವ್ರುಗಳಲ್ಲಿ ಇದ್ದನ್ನ ತಗೊಂಡು ನಮ್ಮ ದೇಶದಲ್ಲಿ ಬಿತ್ತಿದ್ರು, ಪುರೋಹಿತಶಾಹಿ ಅಂತ ಹಬ್ಸಿದ್ರು. ನಾವು ನಂಬಿಕೊಂಡ್ವಿ, ನಮ್ಮ ಪಠ್ಯಗಳನ್ನು ಓದಿದ್ವಿ, ನಮ್ಮ ಧರ್ಮದ ಮೇಲೆ ನಮಗೆ ಕೀಳರಿಮೆ ಉಂಟಾಗ್ಲಿಕ್ಕೆ ಶುರುವಾಯ್ತು. ಇವತ್ತು ನೀವು ಶಾಲೆಗೆ ಹೋಗಿ ಕೇಳ್ರಿ ಮಕ್ಳಿಗೆ, ನಿಮ್ಗೆ ಇಷ್ಟವಾಗದೆ ಇರೋ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ರಿ, ಎಲ್ಲಾರು ಹೇಳೋದು ಯಾವುದು ಅಂದ್ರೆ ಸೋಷಿಯಲ್ ಅಂತಾನೆ ಹೇಳೋದು. ಸೋಷಿಯಲ್ ಸೈನ್ಸ್ ಇಷ್ಟ ಆಗಲ್ಲ ಅಂತ. ಅದ್ರಲ್ಲಿ ಯಾವ್ದು ಬೋರಿಂಗ್ ಅಂದ್ರೆ ಹಿಸ್ಟ್ರಿ ಬೋರಿಂಗ್ ಅಂತಾನೆ ಅನ್ನೋದು. ಎಲ್ಲ ಮಕ್ಕಳು ಅದೇ ಅನ್ನೋದು. ನಮ್ಮ ಸರ್ಕಾರನೂ ಹಂಗೆ ಇರುತ್ತೆ. ಹಿಸ್ಟ್ರಿ ಲಿಟ್ರೆ 30-40 ಪಾಠ ಇಟ್ಬಿಡೋದು. ಆ ಮಕ್ಳು ಬೇಸತ್ತವನು ಸತ್ತವನು ಓದ್ಲೇಬಾರ್ದು ಹಿಸ್ಟ್ರಿ, ಹಾಗೆ ಮಾಡ್ಬಿಡ್ತಾರೆ. ಚೆನ್ನಾಗಿರೋ ಇತಿಹಾಸವೂ ಇಡೋದಿಲ್ಲ. ಮತ್ತೆ ಆ ಇತಿಹಾಸದಲ್ಲಿ ಏನಿಡೋದು? ನಮ್ಮಲ್ಲಿ ಭಕ್ತಿ ಪಂಥ ಅಂತ ಹುಟ್ಟಿತು, ಜ್ಞಾನ ಪಂಥ ಭಕ್ತಿ ಪಂಥಕ್ಕೂ ಗಲಾಟೆ. ನಾವು ಅಂದ್ಕೊಳ್ಬೇಕು, ಓಹೋ ಹಾಗಾದ್ರೆ ಎಲ್ಲರೂ ಬಂದು ನಮ್ಮ ದೇಶದ ಬರೀ ತಿದ್ದಿ ಬುದ್ಧಿ ಹೇಳಿ, ಏನು ಕಬೀರ್ ದಾಸರು ಬಂದ್ರು ಬುದ್ಧಿ ಹೇಳಿದ್ರು, ತುಳಸಿದಾಸರು ಬಂದ್ರು ಬುದ್ಧಿ ಹೇಳಿದ್ರು, ಅಲ್ಲಮ್ಮ ಪ್ರಭು ಬುದ್ಧಿ ಹೇಳ್ದ. ನಮ್ಗೆ ಏನೋ ಸುಡಬೇಕು ಪಠ್ಯ ಓದಿದ್ರೆ, ಏನಪ್ಪಾ ನಮ್ಮ ದೇಶದಲ್ಲಿ ಇಷ್ಟೊಂದು ಮೌಢ್ಯಾಚರಣೆನ, ಇಷ್ಟೊಂದು ಕಂದಾಚಾರ ಅಂತ ಅನ್ನಿಸ್ಬಿಡ್ಬೇಕು. ಹಂಗಿದೆ ಪಠ್ಯ ಪುಸ್ತಕಗಳು. ನಮ್ಗೇನು ಸುಡ್ಬೇಕು. ವಾಸ್ತವ ನೋಡ್ರೆ ನಮ್ಮಲ್ಲಿ ಮೌಢ್ಯಾಚರಣೆ ಇಲ್ಲ, ಅವರಲ್ಲೇ ಜಾಸ್ತಿ ರೀ. ನಾನು ಒಂದು ಸಲ ಅನೇಕ ಜನ ಮಕ್ಕಳು ಸ್ಟೇಟಸ್ ನೋಡ್ತಿದ್ದೆ ಈ ಇನ್ಸ್ಟಾಗ್ರಾಮ್. ಆಶ್ಚರ್ಯ ಆಯ್ತು, ಎಲ್ಲರೂ ದೆವ್ವದ್ವೇಷ ಹಾಕೊಂಡಿದ್ದಾರೆ, ಫೋಟೋಗಳು ಹಾಕೊಂಡಿದ್ದಾರೆ. ನಾನು ಕೇಳಿದೆ, ಏನಿದೆಲ್ಲ ಮಕ್ಕಳನ್ನು ದೆವ್ವದ್ವೇಷ ಹಾಕೊಂಡು ಫೋಟೋ ಹಾಕಿದಾರಲ್ಲ ಅಂತ ನಂಗೆ ಆಶ್ಚರ್ಯ ಆಯ್ತು. ನಾನು ರಾಷ್ಟ್ರೋತ್ತರದಲ್ಲಿ ಶಿಕ್ಷಕ ಆಗಿದ್ದೆ, ಅವಾಗ ನಡೆದ ಘಟನೆ. ಅವಾಗ ಬೇರೆ ಶಾಲೆಗಳೆಲ್ಲ ನೋಡ್ತಿದ್ದೆ, ಕಾಲೇಜಲ್ಲೆಲ್ಲ ದೆವ್ವಗಳ ವೇಷ ಹಾಕೊಂಡು ಫೋಟೋ ಹಾಕಿದ್ರು. ನಾನು ಮೆಸೇಜ್ ಮಾಡಿ ಕೇಳಿದೆ, ಯಾಕೆ ಏನು ದೆವ್ವದ್ವೇಷ ಹಾಕೊಂಡು ಫೋಟೋ ಹಾಕಿದ್ಯಾ? ಅದು ನೀನೊಬ್ಬಳಲ್ಲ, ಇನ್ನು 10-15 ಜನ ಎಲ್ಲರೂ ದೆವ್ವಗಳು ಫೋಟೋ ಹಾಕೊಂಡೆ ಹಾಕಿದ್ದೀರಾ, ಏನಿದು ಅಂತ ಕೇಳಿದೆ. ಅವಳು ಕೇಳಿದ್ಲು, ಸರ್ ಇವತ್ತೇನು ವಿಶೇಷ ನಿಮಗೆ ಗೊತ್ತಿಲ್ವಾ ಅಂದ್ಲು. ನಾನಂದ್ರೆ ಏನ್ ದೆವ್ವದ ವೇಷ ಹಾಕೊಳ್ಳುವಂಥದ್ದು ವಿಶೇಷ ಏನಿರುತ್ತಪ್ಪ ನಮ್ದ್ರಲ್ಲಿ, ಏನ್ ವಿಶೇಷ ಅಂತ ಕೇಳಿದೆ. ಆಗ ಅವಳು ಹೇಳಿದ್ಲು, ಇವತ್ತು ನಮ್ಮ ಕಾಲೇಜಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದೀವಿ ಅಂತ. ಏನು? ಹ್ಯಾಲೋವಿನ್ಸ್ ಡೇ ಅಂತ ಹೇಳು. ಬಹುಶಃ ಇಲ್ಲೆಲ್ಲ ಇನ್ನೂ ಬಂದಿದೆಯೋ ಇಲ್ಲೋ ಸಂಸ್ಕೃತಿ, ನಗರಗಳಲ್ಲಿ ಬಂದ್ಬಿಟ್ಟಿದೆ. ಇಲ್ಲ ನಮ್ಮ ದೇಶದಲ್ಲಿ ಇತ್ತಾನಪ್ಪ ಇದು? ಎಲ್ಲರೂ ಮಾಡಿದ್ರೇನ್ರಿ ನಮ್ಮ ದೇಶದಲ್ಲಿ? ಇಲ್ಲ, ನಮ್ಮಲ್ಲಿ ಇಲ್ಲ. ಆದ್ರೆ ಈ ಮೆಕಾಲೆ ಅಂತವರು ಅನ್ಯರೆಲ್ಲ ಇದಾರಲ್ಲ, ಇವ್ರುಗಳ ಪ್ರಭಾವದಿಂದ ಏನಾಗ್ಬಿಡ್ತು, ಬರೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅರ್ಥಾತ್ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಇದೆ ಅಂತ ಬಿಂಬಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಜಾತಿ ವ್ಯವಸ್ಥೆ ಇದೆ, ಸ್ತ್ರೀ ಪುರುಷರ ಭೇದ ಭಾವ ಇದೆ, ಎಲ್ಲ ತುಂಬಿದ್ರು. ಇವಾಗ ಇನ್ನೊಂದು ಶುರುವಾಗಿದೆ, ಏನು? ಫೆಮಿನಿಸಂ. ಎಷ್ಟು ಕುಟುಂಬಗಳು ಒಡೆದೋಗ್ತಿದೆಯೋ ಏನಾಯ್ತು. ನಮ್ಮ ತಾಯಂದ್ರಗಳಿಗೆ ಯಾವತ್ತು ಫೆಮಿನಿಸಂ ಆಲೋಚನೆನೇ ಇಲ್ವೇ? ಇತ್ತೇನು ನಿಮ್ಮ ತಾಯಂದ್ರಗಳಿಗೆ? ಇರ್ಲಿಲ್ಲ, ಕಲ್ಪನೆನೇ ಇಲ್ರಿ. ನಮ್ಮ ದೇಶದಲ್ಲಿ ಯಾವತ್ತು ಸ್ತ್ರೀ ಪುರುಷ ಭೇದ ಭಾವ ಮಾಡ್ಲೇ ಇಲ್ಲ. ನಾವು ಎಲ್ಲ ಮಾಡಿದ್ವಿ ನೋಡ್ರಿ. ಇವತ್ತಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಿದ್ರು ಮಾತಾಡುವಾಗ, ಯಾಕೆ ವೇದಿಕೆಯಲ್ಲಿ ಒಬ್ರು ಮಾತೆ ಇರಬೇಕು ಅಂತ ಹೇಳಿ ಇವ್ರಿಗೆ ಆಹ್ವಾನ ಮಾಡಿದೀವಿ ಅಂತ. ಇದೇನು ಇವರಿಗೆ ಎಲಿಜಿಬೆತ್ ಹೇಳ್ಕೊಟ್ಲೇನು? ಒಂದು ಇಲ್ಲ. ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಸಂಸ್ಕಾರ ಬಂದ್ಬಿಟ್ಟಿದೆ ಅದು ನಮ್ಮಲ್ಲಿ. ಸ್ತ್ರೀ ಪುರುಷ ಭೇದ ಭಾವನೆ ಇಲ್ಲ. ಅವ್ರು ತುಂಬಿದ್ರು, ಈಗ್ಲೂ ತುಂಬುತ್ತಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೆ, ಈಗ್ಲೂ ಯುದ್ಧ ನಡೀತಾ ಇದೆ. ಹೆಂಗ್ ನಡೀತಾ ಇದೆ ಗೊತ್ತೇನು? ವೈಚಾರಿಕ ಯುದ್ಧ ನಡೀತಿದೆ. ಇವಾಗ ಅವ್ರ ದೊಡ್ಡ ಸಂಕಲ್ಪ ಏನಿದೆ ಗೊತ್ತೇನು? ಮೆಕಾಲೆ ಶಿಕ್ಷಣ ಕೆಡಿಸ್ದ, ಆದ್ರೂ ನಮ್ಮ ಸಂಸ್ಕೃತಿ ನಾಶ ಆಗ್ಲಿಲ್ಲ. ಹೇಳಿದ್ರು, ಯಾರು ಏನು ಮಾಡಕ್ಕಾಗಲ್ಲ, ಸನಾತನ ಧರ್ಮ ನಾಶ ಆಗಲ್ಲ. ಮತ್ತೇನು ಮಾಡ್ಬೇಕು? ನಮ್ಮ ಧರ್ಮದ ಮೇಲೆ ಅಪಪ್ರಚಾರ ಮಾಡಿದ್ರು, ಆದ್ರೂ ನಮ್ಮ ಸಂಸ್ಕೃತಿ ನಾಶ ಆಗ್ತಿಲ್ಲ. ಏನ್ ಶಾಲೆಯಲ್ಲಿ ಶಿಕ್ಷಣ ಹೇಳ್ಕೊಟ್ಟಿಲ್ಲ ಅಂದ್ರೆ ಏನಾಯ್ತು? ನಾವು ಹರಿಕತೆ ಮೂಲಕ, ಪ್ರವಚನದ ಮೂಲಕ ಕಲಿಸ್ತೀವಿ, ಭಗವದ್ಗೀತೆ ಕಲಿಸ್ತೀವಿ. ಅದಕ್ಕೆ ಇವಾಗ ಅವ್ರು ತೀರ್ಮಾನ ಮಾಡಿರೋದು ಏನ್ ಗೊತ್ತೇನು? ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಉಳಿಬೇಕು ಅಂತ ಸಂಚು. ಇದು ಯುದ್ಧ. ಕುಟುಂಬದ ವ್ಯವಸ್ಥೆ ಹೊಡೆದು ಬಿಡ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ? ಈ ಫೆಮಿನಿಸಮ್ ಅನ್ನೋ ಬೀಜ ಹುಟ್ಟಾಕ್ತಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದು ನೋಡ್ಬೇಕು. ಕೆಲವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಗ್ರೂಪ್ಗಳ ಹೆಸರಿದೆ, ಅದ ಹೆಸರು ಹೇಳಲ್ಲ ನಾನು, ಮತ್ತೆ ಅದನ್ನೇ ತೆಗೆದು ನೋಡ್ತೀರಾ ನೀವು, ಆ ಹೆಸರು ಹೇಳಲ್ಲ. ಅಲ್ಲಿ ದಿನ ಹೆಂಗ ಬರುತ್ತೆ ಗೊತ್ತೇನು? ಪೋಸ್ಟ್ 2 ಪೋಸ್ಟ್ ಹಾಕ್ತಾರೆ. ಒಂದು ಎಮ್ಮೆಗೆ ಮೂಗ್ದಾರ ಹಾಕಿರೋದು, ಇನ್ನೊಬ್ಳು ಭಾರತೀಯ ಗೃಹಿಣಿ ತಾಳಿ ಹಾಕೊಂಡಿರೋ ಫೋಟೋ ಹಾಕೋದು. ನೋಡ್ರಿ, ಎಮ್ಮೆಗೆ ಮೂಗ್ದಾರ ಹಾಕಿದಂಗೆ ಭಾರತದಲ್ಲಿ ಗೃಹಿಣಿಯರಿಗೆ ತಾಳಿ ಹಾಕ್ತಾರೆ ಅಂತ ಫೋಟೋ ಹಾಕ್ಬಿಡ್ತಾರೆ. ಹಿಂಗೆ 2 ಫೋಟೋ ಬಿಂಬಿಸ್ತಾರೆ. ಯಾರು ಹಾಕೋದಿದು? ಅದೇ ಅವ್ರ ಕುತ್ತಿಗೆಯಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲ ಹಾಕೊಳ್ತಾರೆ. ಅದವ್ರಿಗೆ ಮೂಗ್ದಾರ ಅನ್ಸಲ್ಲ. ನಮ್ಮ ಹೆಣ್ಮಕ್ಳು ತಾಳಿ ಹಾಕೊಂಡ್ಬಿಟ್ರೆ ಮೂಗ್ದಾರ ಅಂತ ಹಾಕ್ತಾರೆ ಫೋಟೋ. ನೀವು ನೋಡ್ಬೇಕ್ರಿ, ಆ ಗ್ರೂಪ್ಗೆ ಆ ಫೋಟೋ ಹಾಕ್ತಾರಲ್ಲ, ನೋಡ್ರಿ, ಎಮ್ಮೆಗೆ ಮೂಗ್ದಾರ, ಹೆಣ್ಣಿಗೆ ತಾಳಿ ಅಂತ ಒಂದು ಫೋಟೋ ಹಾಕ್ಬಿಡ್ತಾರೆ. ಅದಕ್ಕೆ ಕಡಿಮೆ ಅಂದ್ರೆ ಒಂದು 2,000 ಕಾಮೆಂಟ್ ಬರುತ್ತೆ. ಏನ್ ಬರುತ್ತೆ ಗೊತ್ತೇನು? ಇವತ್ತು ನಾನು ತಾಳಿ ತೆಗಿತೀನಿ,
ಇವತ್ತು ನಾನು ತಾಳಿ ತೆಗಿತೀನಿ ಅಂತ. ಆಶ್ಚರ್ಯ ಅಂದ್ರೆ ಏನಾಗೋದು ಗೊತ್ತಾ, ಅದ್ರಲ್ಲಿ ಬರೋ ಕಾಮೆಂಟ್ ಅಲ್ಲಿ 100ಕ್ಕೆ 80 ಭಾಗ ಕಾಮೆಂಟ್ಗಳು ನಾವ್ ಯಾರಿಗೂ ಸುಸಂಸ್ಕೃತ ಅಂತ ಕರಿತೀವೋ ಬ್ರಾಹ್ಮಣ ಮನೆ ಮಕ್ಕಳದೇ ಇರುತ್ತೆ. ಹೌದೇ ಇರತ್ರಿ, ನಾನು ನೋಡಿದೀನಿ. ಇವಾಗಲ ಗ್ರೂಪ್ ಹೆಸರು ಹೇಳ್ಬೋದು, ಮತ್ತೆ ನೀವು ಅದೇ ನೋಡ್ತೀರಾ, ಬೇಡ ಸುಮ್ಮನೆ. ಅವ್ರದೇ ಇರುತ್ತೆ, ಎಲ್ಲ ಕಾಮೆಂಟ್ ಆಗ್ತಾರೆ, ನಾನ್ ತಾಳಿ ತೆಗಿತೀನಿ, ನಾನ್ ತಾಳಿ ತೆಗಿತೀನಿ, ನಾನ್ ತಾಳಿ ತೆಗಿತೀನಿ. ವಿರೋಧ ಯಾರ್ದಪ್ಪ ಅಂದ್ರೆ ಪುರುಷರಲ್ಲಿ, ಹಂಗ್ ಮಾಡ್ಬೇಡ್ರಿ ಅಂತ ಪುರುಷರು ಹೇಳ್ಬೇಕು, ಹೆಣ್ಮಕ್ಳು ನಾನ್ ತಾಳಿ ತೆಗಿತೀನಿ. ಅಲ್ರಿ, ಇಲ್ಲಿಷ್ಟು ಜನ ಮಾತಾಡಿದಿರ, ಹೇಳ್ರಪ್ಪ, ಯಾವತ್ತಾದ್ರೂ ನಮ್ಮ ಮನೆ ತಾಯಂದ್ರಗಳಿಗೆ ತಾಳಿ ಭಾರ ಅನ್ಸಿದ್ಯೇನೋ, ಹಿಂಸೆ ಅನ್ಸಿದ್ಯೇನೋ? ಇನ್ನು ನಮ್ಮನೆ ಹೆಣ್ಮಕ್ಳು ಡಿಸೈನ್ ಮಾಡಿಸ್ಕೊಳ್ತಾರ್ರಿ, ದುಡ್ಡು ಕೊಟ್ಟು. ಅದೇ 24 ಕ್ಯಾರೆಟ್ ಅದು ಇದು ಹೊಸ ಪ್ಯಾಟ್ರನ್, ತಾಳಿ ಜೊತೆಗೆ ನೆಕ್ಲೆಸ್, ಹಾರ, ಇನ್ನೂ ಖುಷಿಯಾಗಿ ಹಾಕೊಳ್ತಾರೆ. ಒಡವೆ ಹಾಕೊಳ್ಳೋದು ಖುಷಿ ನಮ್ಮ ತಾಯಿ ಅಂದ್ರೆ. ಯಾವತ್ತು ತಾಳಿ ಹಿಂಸೆ ಅಂತ ಅಂದ್ಕೊಂಡಿಲ್ಲ, ಆದ್ರೆ ಅವ್ರಿಗದಷ್ಟು. ಯಾಕೆ? ಅವರಲ್ಲಿಲ್ಲ ಪದ್ಧತಿ. ಹೊಡಿಬೇಕು. ಮತ್ತೊಂದು ಪೋಸ್ಟ್ಗಳು ಬರುತ್ತೆ, ಏನು ಸುಮ್ಮನೆ ಹಾಕೋದು. ನಾವು ಗಂಡ ಮಕ್ಕಳನ್ನು ಬಿಟ್ಟು ತಿಂಗಳಿಗೊಂದ್ಸಲ ಹೆಣ್ಮಕ್ಳು ಕುಟುಂಬ ಬಿಟ್ಟು ಹೊರಗಡೆ ಹೋಗೋದು ಕಲಿಬೇಕು. ಅದಕ್ಕೊಂದು 1000 ಕಾಮೆಂಟ್. ಎಸ್, ನಾವಿವತ್ತು ಎಲ್ಲರೂ ಈ ತಿಂಗಳು ಕಡೆಯಲ್ಲಿ ಗಂಡ ಮಕ್ಕಳನ್ನು ಬಿಟ್ಟು, ಯಾಕೆ ಗಂಡಕ್ಕೂ ಅಭ್ಯಾಸ ಆಗ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರಿಗೂ ಆಗ್ಲಿ, ಅವ್ರಿಗೂ ಕಲೀಲಿ. ನಾವು ಹೋಗ್ಬೇಕು, ಎಲ್ಗೋಗ್ಬೇಕು, ಗೋವಾಗ ಹೋಗ್ಬೇಕು, ಹೋಗೋದು. ಅಂದ್ರೆ ಇವ್ರು ಏನ್ ಕಲಿಸ್ತಿದ್ದಾರೆ, ಒಟ್ಟಿಗೆ ಹೋಗಲ್ಲ ಕುಟುಂಬದ ಜೊತೆ, ಗಂಡ ಹೆಂಡತಿ ಮಕ್ಕಳು ಹೋಗ್ರಿ, ಒಟ್ಟಿಗೆ ಹೋಗ್ರಿ, ವರ್ತನೆಗೆ ಹೋಗ್ರಿ. ಹಂಗ ಹಾಕಲ್ಲ ಪೋಸ್ಟ್, ಯಾರ್ಯಾರು ಹಂಗ ಹಾಕಲ್ಲ. ಗಂಡನ ಬಿಟ್ಟು ಹೆಂಡತಿ ಹೋಗ್ಬೇಕು, ಅರ್ಥಾತ್ ಕುಟುಂಬದ ವ್ಯವಸ್ಥೆ ಉಳಿಬೇಕು ಅಂತಾನೆ ಹಾಕೋದಿಂತವೆಲ್ಲ. ಸಂಚಿದು ಮಾಡ್ತಿದ್ದಾರೆ, ಚಿಕ್ಕ ವಯಸ್ಸಿನಿಂದ ತಲೆ ತುಂಬ್ತಿದ್ದಾರೆ.